ಮಳೆ ಬಂದ್ರೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಜನ ಕಣ್ಣಾರೆ ಕಂಡಿದ್ದಾರೆ. ಹೀಗಾಗಿ ನಿನ್ನೆ ಸುರಿದಂತಹ ಒಂದೇ ಮಳೆಗೆ ವಾಸ್ತವ ಸತ್ಯವನ್ನ ವರ್ಣ ಬಿಚ್ಚಿಟ್ಟಿದ್ದಾನೆ. ಈ ಮಧ್ಯೆ ಮಳೆಗಾಲಕ್ಕೆ ನಾವು ರೆಡಿ ಅಂತ ಹೇಳಿ ಡಿಸಿಎಂ ಹೇಳ್ತಿದ್ದಾರೆ. ಮಳೆಗಾಲಕ್ಕೆ ಮುಂಜಾಗ್ರತೆಯಾಗಿ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೇವೆ. ಆಫೀಸರ್ಸು ಜಾಗೃತಿಯಾಗಿದ್ದಾರೆ, ನಾನು ಜಾಗೃತಿಯಿಂದ ಇದ್ದೇನೆ. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ವರುಣ ಕೆಲವೇ ಕ್ಷಣಗಳ ಕಾಲ ಅಬ್ಬರಿಸಿದ್ದಾನೆ. ವರುಣನ ಅಬ್ಬರಕ್ಕೆ ಸಿಟಿ ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಮಳೆಗೆ ನಾವು ರೆಡಿ ಅಂತ ಹೇಳಿದ್ದಾರೆ. ಅದನ್ನ ಇನ್ನೂ ಒಂದ್ಸಾರಿ ಕೇಳಿಬಿಡಿ. ಮಳೆಗಾಲಕ್ಕೆ ಮುಂಜಾಗ್ರತೆಯಾಗಿ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದೇವೆ. ನಮ್ಮ ಆಫೀಸರ್ಸು ಜಾಗೃತಿಯಾಗಿದ್ದಾರೆ, ನಾನು ಜಾಗೃತಿಯಿಂದ ಇದ್ದೇನೆ. ಕೇಳಿದ್ರಲ್ಲ, ಮಳೆಯನ್ನ ಎದುರಿಸೋಕೆ ನಾವು ನಮ್ಮ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತ ಡಿಸಿಎಂ ಸಾಹೇಬ್ರು ಏನೋ ಹೇಳಿದ್ದಾರೆ. ಆದ್ರೆ ಈ ಬಾರಿಯೂ ಸಿಟಿಯಲ್ಲಿ ಜಲಸಂಕಷ್ಟ ಎದುರಾಗಿದ್ದು ಮಳೆ ಬಗ್ಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳದ ಪಾಲಿಕೆಗೆ ಜನರು ಹಿಡಿಶಾಪ ಹಾಕ್ತಿದ್ದಾರೆ. ಮಳೆ ಬಂದ್ರೆ ಈ ವರ್ಷವೂ ಬೋಟ್ ಸಂಚಾರ ಮಾಡಬೇಕಾ? ಮಳೆ ಆರಂಭಕ್ಕೂ ಮುನ್ನ ಮೊದಲು ರಾಜಕಾಲುವೆ ಒತ್ತುವರಿ ತೆರವು, ರಾಜಕಾಲುವೆ ಹೂಳು ತೆಗೆದು ಮಳೆ ನೀರು ಸರಾಗವಾಗಿ ಹರಿಯುವಂತೆ ಮಾಡಬೇಕು. ಮಳೆಗಾಲಕ್ಕೆ ಮೊದಲೇ ಒಣಗಿದ ಮರಗಳನ್ನ ತೆರವು ಮಾಡೋದು, ಮಳೆ ಹಾನಿಯಾಗೋ ಸೂಕ್ಷ್ಮ ಪ್ರದೇಶ ಪಟ್ಟಿ ಮಾಡಿ ನೆರೆ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು. ಪ್ರತಿ ವಲಯದಲ್ಲಿ ಕಂಟ್ರೋಲ್ ರೂಮ್ ತೆರೆದು ಸಾರ್ವಜನಿಕರ ಸಮಸ್ಯೆ ಆಲಿಸಬೇಕು. ಆದರೆ ಇದ್ಯಾವುದನ್ನು ಪಾಲಿಕೆ ಮಾಡಿರೋ ಹಾಗೆ ಕಾಣಿಸ್ತಾ ಇಲ್ಲ. ಟಾಸ್ಕ್ ಮರೆತ ಬಿಬಿಎಂಪಿಯಿಂದ ಟ್ರಬಲ್. ಮಳೆಗಾಲಕ್ಕೂ ಮುನ್ನ ರಸ್ತೆ ಕಾಮಗಾರಿಗಳನ್ನ ಪೂರ್ಣ ಮಾಡಬೇಕು. ಮಳೆಗಾಲಕ್ಕೆ ಅಂತ ಹೆಚ್ಚುವರಿ ಸಿಬ್ಬಂದಿಗಳನ್ನ ನೇಮಿಸಬೇಕು. ಪಾಲಿಕೆ ವ್ಯಾಪ್ತಿಯಲ್ಲಿ ಮಳೆಗಾಲದ ಅವಘಡಕ್ಕೆ ಕಾರ್ಯನಿರ್ವಹಿಸಲು ಕೇವಲ 24 ತಂಡ ಇದ್ದು ಅವುಗಳನ್ನ ಹೆಚ್ಚಿಸಬೇಕು. ಆದರೆ ಮಳೆಗಾಲಕ್ಕೆ ಬಿಬಿಎಂಪಿ ಸನ್ನದ್ಧವಾಗಿದೆಯಾ ಅನ್ನೋದು ಜನರ ಪ್ರಶ್ನೆ. ಮೇಡಮ್, ಬಿಬಿಎಂಪಿ ಅವರು ಎಲ್ಲಿ ರೆಡಿ ಇದ್ದಾರೆ? ಅವ್ರ ಮನೇಲಿ ರೆಡಿ ಇರ್ಬೋದು ಅಷ್ಟೇ ಹೊರತು ಇಲ್ಲಿ ಆಫೀಸಲ್ಲಿ ರೆಡಿ ಇಲ್ಲ ಅವರು. ಇವತ್ತೊಂದು ದಿವಸ ಬೆಂಗಳೂರು ರಸ್ತೆಯಲ್ಲೂ ತುಂಬ ಮರ ವಯಸ್ಸಾಗಿ ನಿಂತಿದೆ, ಒಣಗಿದೆ, ರೆಂಬೆ ಎಲ್ಲ ಒಣಗಿದೆ. ಯಾವ ಟೈಮ್ನಲ್ಲಿ ಬೀಳ್ತದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮೈಸೂರು ಬ್ಯಾಂಕ್ ಹತ್ರ ನಾವು ಇಲ್ಲೇ ನಿಂತಿದ್ದೇವೆ. ಇಲ್ಲೇ ನೋಡ್ಬೋದು, ಇಲ್ಲೇ ಸುಮಾರು ತೆಗ್ಗುಗಳಿದೆ. ಯಾವುದೇ ಯೋಜನೆಗಳು ಇನ್ನೂ ಬಿಬಿಎಂಪಿಯಿಂದ ಸರಿಯಾಗಿ ಆಗಿಲ್ಲ ಅಂತ ಹೇಳ್ತೇವೆ. ಒಟ್ನಲ್ಲಿ ಮಳೆಗಾಲ ಆರಂಭ ಆಗೋ ಮೊದಲೇ ವರುಣನ ಆರ್ಭಟ ಜೋರಾಗಿದ್ದು, ಇನ್ನು ಪಾಲಿಕೆ ಸರಿಯಾಗಿ ಪ್ಲಾನ್ ಮಾಡಿಲ್ಲ ಅಂದ್ರೆ ಬೋಟ್ನಲ್ಲಿ ಓಡಾಡುವ ಪರಿಸ್ಥಿತಿ ಬಂದ್ರೂ ಆಶ್ಚರ್ಯ ಇಲ್ಲ ಅಂತಿದ್ದಾರೆ ಜನ. ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.